ನಾಗಿನಿ ವಾಸ್ ಸಮಥಿಂಗ್ ಲೈಕ್ ನನಗೆ ಆಕ್ಟರ್ ಆಗಿ ಒಂದು ಲೈಫ್ ಕೊಟ್ಟಂತಹ ಜರ್ನಿ. ಬಿಗ್ ಬಾಸ್ ಬಂದು ದೀಪಿಕಾ ದಾಸ್ ಅಂದರೆ ಇನ್ ರಿಯಲ್ ಕ್ಯಾರೆಕ್ಟರ್ ಯಾರು ಅಂತ ತೋರಿಸ್ಕೊಟ್ಟಂತಹ ಒಂದು ಜರ್ನಿ. ಸೊ ಇಟ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈ ಲೈಫ್ ಜರ್ನಿ. ಪಾಯಲ್ಲಿ ಯಾಕೆ ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಯಾಕೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಟ್ರಿಕ್ ಕಲ್ತ್ಕೊಂಡ್ಬಿಟ್ಟೆ ನಾನು. ಗಾಡಿ ಬಿಡ್ಬೇಕಾದ್ರೆ ನಾನು ಬಿಟ್ಬಿಟ್ಟು ಇಳಿಬೇಕು ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ದೀಪಿಕಾ ದಾಸ್ ಅವರು ಇದ್ದಾರೆ. ಮ್ಯಾಮ್, ವೆಲ್ಕಮ್ ಟು ಶೋ. ಥ್ಯಾಂಕ್ ಯು ಸೋ ಮಚ್. ಸರಿ, ಸಿಗೋಣ ಅಂತ ಅಂದ್ರಿ, ಇಲ್ಲಿ ಯಾಕೆ ಕರ್ಸಿದ್ರಿ, ಏನ್ ಕತೆ? ನೋಡಿ, ವೆದರ್ ಸೂಪರ್ ಆಗಿದೆ, ನೇಚರ್ ತುಂಬಾನೇ ಚೆನ್ನಾಗಿದೆ. ಸೊ ಬ್ಯಾಂಗ್ಳೂರಲ್ಲಿ ಏನಾಗಿದೆ ಅಂದರೆ ಬರೀ ಟ್ರಾಫಿಕ್ ಮಧ್ಯೆನೇ ಶೂಟ್ ಮಾಡಬೇಕಾಗುತ್ತೆ, ಅಥವಾ ಟ್ರಾಫಿಕ್ ಮಧ್ಯೆ ಎಷ್ಟು ಅಂತ ಮಾತಾಡೋದು, ಒಂಥರ ಮೆಂಟಲಿ ತುಂಬ ಸ್ಟ್ರೆಸ್ಡ್ ಆಗ್ಬಿಟ್ಟಿದ್ದೀವಿ. ಸೊ ಆರಾಮಾಗಿ ಚಿಲ್ ಮಾಡಿಕೊಂಡು ನಮ್ಮ ಸಿನಿಮಾದ ಒಂದು ವೈಪ್ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮನ್ನ ಔಟ್ಸ್ಕಟ್ಸ್ಗೆ ಕರ್ಕೊಂಡ್ಬಂದಿವಿ. ನೈಸ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜಾಗ. ಅಂಡ್ ಯು ಆರ್ ಆಲ್ಸೋ ಲುಕಿಂಗ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ನೋಡಿ, ಆರಾಮ್. ಅಂಡ್ ಫಿಲಮಲ್ಲಿ ನಾನು ಆಗಲಿ ನಿಮ್ಮ ಟೀಮ್ ಜೊತೆ ಮಾತಾಡ್ತಾ ಇದ್ದೆ. ಫಿಲಮಲ್ಲಿ ನಮಗೆ ಹತ್ರ ಆಗೋಂಗೆ ನೀವು ಕ್ಯಾರೆಕ್ಟರ್ ಮಾಡಿದ್ರಂತೆ, ಇನ್ಫ್ಲುಯೆನ್ಸರ್ ಆಗಿ ವಿಡಿಯೋ ಎಲ್ಲ ಮಾಡಿಕೊಂಡು. ಆಬ್ವಿಯಸ್ಲಿ ನಾನು ಕೂಡ ಒಬ್ಳು ಇನ್ಫ್ಲುಯೆನ್ಸರ್, ಸೆಲೆಬ್ರಿಟಿ ಇನ್ಫ್ಲುಯೆನ್ಸರ್. ಸೊ ಬೇಸಿಕಲಿ ಏನಾಗುತ್ತೆ ಅಂದರೆ, ಈ ನಡುವೆ ನೀವು ನೋಡ್ತಾ ಇರ್ಬೋದು, ಸಿನಿಮಾ ಅಂತ ಅಲ್ಲ, ನಾರ್ಮಲ್ ಆಗಿ ಯಾರಾದರೂ ಟ್ರಾವೆಲಿಂಗ್ ಅಂತ ಹೋದರೆ ಪ್ರತಿಯೊಬ್ಬರ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ. ಒಂದು ಒಳ್ಳೆ ಮೊಮೆಂಟ್ಸ್ನ ಅಂದರೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಆಲ್ಮೋಸ್ಟ್ ಬ್ಯುಸಿಯಾಗಿರ್ತಾರೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈವನ್ ನಾನು ಕೂಡ ಹೊರಗಡೆ ಟ್ರಾವೆಲ್ ಮಾಡೋಕ್ಕೆ ಹೋದರೆ ನನ್ನ ಹತ್ರ ಒಂದಲ್ಲ ಎರಡಲ್ಲ 1-2-3 ಥರದ ಕ್ಯಾಮ್ರಾಗಳಿರುತ್ತೆ. ಆ್ಯಂಡ್ ನಾನು ಕೂಡ ಮೈಕ್ಸ್ ಎಲ್ಲ ಕ್ಯಾರಿ ಮಾಡ್ತೀನಿ. ನಾವು ಎಷ್ಟನ್ನ ವಿಡಿಯೋ ಹಾಕ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟನ್ನ ಕ್ಯಾಪ್ಚರ್ ಮಾಡ್ತೀವಿ ಅದೊಂಥರ ಮೆಮೊರಿಯಾಗಿ ನಮಗೂ ಉಳ್ಕೊಳ್ಳುತ್ತೆ. ಆ್ಯಂಡ್ ನಮ್ಮ ಫೋನಲ್ಲೂ ಕೂಡ ಇರುತ್ತೆ, ನಮ್ಮ ಕ್ಯಾಮ್ರಾದಲ್ಲೂ ಕೂಡ ಇರುತ್ತೆ. ಸೊ ಟು ನೋ ಮೋರ್ ಅಬೌಟ್ ದೀಪಿಕಾ ದಾಸ್, ನೀವು ಆಕ್ಸಿಡೆಂಟಲ್ ಆಕ್ಟರಾ ಇಲ್ಲಾಂದ್ರೆ ಪ್ಲಾನ್ಡ್ ಆಕ್ಟರಾ? ಅಯ್ಯೋ, ನಾನಂತೂ 100% ನೀವು ಹೇಳ್ದಂಗೆ ಆಕ್ಸಿಡೆಂಟಲ್ ಆಕ್ಟರೇ. ನಾನು ಸಿನಿಮಾ ಇಂಡಸ್ಟ್ರಿ ಪ್ಲಾನೇ ಮಾಡಿರಲಿಲ್ಲ. ಆ್ಯಕ್ಚುಲಿ ನನ್ಗೆ ಬರೋಕ್ಕೆ ಇಷ್ಟ ಇರಲಿಲ್ಲ, ಟು ಬಿ ಹಾನೆಸ್ಟ್. ಅದು ಹೆಂಗೆ ಬಂದೆ, ಎಸ್, ನಂಗೆ ತುಂಬ ಮೆಮೊರಿ ಇದೆ ಆ ವಿಚಾರದಲ್ಲಿ. ಒಂಥರ ಸಿನಿಮಾ ಅಂದರೆ ನನಗಾಗಲ್ಲಪ್ಪ, ನನಗಂತೂ ಆಗೋದಿಲ್ಲ, ನಂಗೆ ಆ್ಯಕ್ಟಿಂಗೂ ಬರ್ತಾ ಇರಲಿಲ್ಲ. ಈಗೆಲ್ಲ ಒಂದು ಸ್ವಲ್ಪ ಆ್ಯಕ್ಟಿಂಗ್ ಕಲ್ತಿದ್ದೀವಿ. ಬಟ್ ಮುಂಚೆ ನೋ ವೇಸ್. ಆ್ಯಕ್ಚುಲಿ 1-2-3 ಪ್ರಾಜೆಕ್ಟಲ್ಲಿ ರಿಜೆಕ್ಟು ಕೂಡ ಆಗಿದ್ದೀನಿ ನಾನು, ಇಲ್ಲ ಅಂತ ಇಲ್ಲ. ಬಟ್ ನಾನು ಯಾವುದೇ ರೀತಿ ಕ್ಲಾಸಸ್ಸು ಅಥವಾ ಯಾವುದೇ ರೀತಿ ಡ್ರಾಮಾ ಇದು ಸ್ಟೇಜ್ ಶೋಗಳಿಗೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಮಾಡ್ತಾ 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 ಹಾಗೆ ಕಲ್ತ್ಕೊಂಡು ಬಂದೆ. ಸೊ ಪ್ಯಾಷನೇಟ್ ಆಗಿ ಬಂದಿದ್ದು ಒಂದು ಪ್ರೊಫೆಷನ್ನು ಈಗ ಪ್ರೊಫೆಷ್ನಲ್ ಆಗಿ ಟರ್ನ್ ಆಗಿದೆ. ಓಕೆ, ಹೌ ಇಟ್ ಆಲ್ ಹ್ಯಾಪನ್ ಅಂದರೆ ಹೆಂಗೆ ಫಸ್ಟ್ ಆಪರ್ಚುನಿಟಿ ಬಂದಿದ್ದು, ಈಗ ಜ್ಞಾಪಕ ಇದೆಯಾ? ಓ ಎಸ್, ಆಬ್ವಿಯಸ್ಲಿ ಫಸ್ಟ್ ಆಪರ್ಚುನಿಟಿ ಮರೆಯೋಕ್ಕಾಗತ್ತಾ? ನಾನು ಆ್ಯಕ್ಚುಲಿ ನನ್ನ ಕಾಲೇಜಲ್ಲಿ ಒಂದು ಫ್ಯಾಷನ್ ಶೋ ಅಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಅದರಿಂದಾಗ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ದಟ್ ಓಕೆ, ನಾನು ಕೂಡ ಚೆನ್ನಾಗಿ ಕಾಣಿಸ್ಬೋದು. ಅಂದರೆ ಈ ಪೀಪಲ್ ಒಪಿನಿಯನ್ಸ್ಗಳಿರುತ್ತೆ, ಆ್ಯಂಡ್ ಆಲ್ಸೋ ಎಷ್ಟು ಜನ ನೋಡಿದಾಗ ಚೆನ್ನಾಗಿ ಕಾಣಿಸ್ತೀರಾ ಅನ್ನೋದೆಲ್ಲ, ಆ ಕಾನ್ಫಿಡೆನ್ಸ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಾಗಿರುತ್ತೆ. ಸೊ ನನಗದು ನನ್ನ ಕಾಲೇಜ್ ಡೇಸಲ್ಲಿ ಸಿಕ್ತು. ಈ ಸ್ಟೇಜ್ ಶೋ ಅಂದರೆ ಫ್ಯಾಷನ್ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಇನ್ನೊಂದರ ಕಾನ್ಫಿಡೆನ್ಸ್ ಬರೋದಕ್ಕೆ ಶುರುವಾಯಿತು. ಓಕೆ, ಐ ಕ್ಯಾನ್ ಬಿ ಕಾನ್ಫಿಡೆಂಟ್. ಆಮೇಲೆ ಜನ ನಮ್ಮನ್ನು ನೋಡಿದಾಗ ಆ ಒಂದು ಲುಕ್ಕಲ್ಲಿ ನೋಡಿದಾಗ, ಅಥವಾ ಬೇರೆ ರೀತಿ ನಮ್ಮನ್ನು, ಓಕೆ, ಶಿ ಕ್ಯಾನ್ ಬಿ ಅನ್ ಹೀರೋಯಿನ್, ಐ ಮೀನ್ ಶಿ ಕ್ಯಾನ್ ಡೂ ಸಮಥಿಂಗ್ ಇನ್ ದ ಇಂಡಸ್ಟ್ರಿ ಅನ್ನೋ ಒಂದು ಕಾನ್ಫಿಡೆನ್ಸು ಅಲ್ಲಿಂದ ಬರೋದಕ್ಕೆ ಶುರುವಾಯಿತು. ಜನ ಹೇಳಿದ್ರು ಒಪಿನಿಯನ್ ಮೇಲೆ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಆ್ಯಂಡ್ ಆಲ್ಸೋ ಹಾಗೆ ಒಂದು ಆಡಿಷನ್ಗೆ ಕರೀತಾರೆ. ಅಲ್ಲಿ ಜಸ್ಟ್ ನನ್ನ ಫೋಟೋ ನನ್ನ ಮಮ್ಮಿ ಫ್ರೆಂಡ್ ಕಡೆಯಿಂದ ಸಿಕ್ಕಿದಾಗ ಅವ್ರು ಸುಮ್ಮನೆ ಕೊಟ್ಬಿಟ್ಟಿರ್ತಾರೆ. ಸೊ ಅವರು ನನ್ನ ಸೆಲೆಕ್ಟ್ ಮಾಡಿರ್ತಾರೆ. ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದ್ಮೇಲೆ ಲೈಕ್ ನಾನು ಬಿಡು, ಕರೆದಿದ್ದಾರಲ್ಲ, ಯಾರಿಗೂ ಸಿಗದಿರೋ ಆಪರ್ಚುನಿಟಿ ಅಂತ ನಾನು ಹೋಗ್ತೀನಿ. ಹೋದ್ಮೇಲೆ ನನಗೆ ಆ್ಯಕ್ಟಿಂಗ್ ಏನೂ ಬರಲ್ಲ. ಸೊ ಅವರು ಪರವಾಗಿಲ್ಲ, ನಾನು ಇವಳನ್ನ ಇಂಪ್ರೂವ್ ಮಾಡ್ಬೋದು ಅಂತ ಅವರು ಒಂದು ಚಾಲೆಂಜ್ ಆಗಿ ತಗೋತಾರೆ. ಅವರೊಂದು ಏನು ಹೇಳ್ತಾರೆ, ಅವರಲ್ಲಿರೋ ಕಾನ್ಫಿಡೆನ್ಸು ನನ್ನಲ್ಲಿರಲ್ಲ. ಸೊ ಅವ್ರು ನನಗೆ ಕಾನ್ಫಿಡೆನ್ಸ್ ತುಂಬ್ತಾರೆ ದಟ್ ನೀನು ಏನಾದ್ರು ಕಲಿಯೋದಕ್ಕೆ ರೆಡಿ ಡೆಫಿನೆಟ್ಲಿ ಆಗುತ್ತೆ. ಸೊ ಜಸ್ಟ್ ನೀಡ್ ಲಿಟ್ಲ್ ಡೆಡಿಕೇಶನ್, ಮತ್ತು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಅನ್ನೋ ಥರ. ಸೊ ಆ್ಯಸ್ ಯೂಶುವಲ್ ನನಗೆ ಹೊಸದನ್ನು ಕಲಿಯೋದನ್ನು ನಂಗೆ ತುಂಬ ಇಷ್ಟ. ಸೊ ಅಲ್ಲೂ ಕೂಡ ಒಂದು ಎಕ್ಸ್ಪೆರಿಮೆಂಟ್ ಆಗುತ್ತೆ. ಓಕೆ, ಏನು ಮಾಡೋದು ಅಂತ. ಹಾಗೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಕೃಷ್ಣ ರುಕ್ಮಿಣಿ ಅಂತ ನಾನು ಸ್ಟಾರ್ಟ್ ಮಾಡುವಂಥ ಸೀರಿಯಲ್ ಕರಿಯರು. ದೆನ್ ಅಲ್ಲಿಂದ ಇಲ್ಲಿ ತನಕ ಬಂದಿದೆ. ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ತನಕ ಬಂದಿದೆ. ಸೊ ಈ ಸಿನಿಮಾ ಆನ್ಲೈನ್ ಕೇಳಬೇಕಾದ್ರೆ ಪರ್ಸ್ನಲಿ ನನಗೆ ಟ್ರಾವೆಲಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ಈ ಸಿನಿಮಾದಲ್ಲೂ ಟ್ರಾವೆಲಿಂಗ್ ತುಂಬ ಇದೆ ಅಂತ ಕೇಳಿದೆ, ವಾವ್ ಅಂತ ಅನಿಸ್ತು. ಪರ್ಸ್ನಲಿ ದೀಪಿಕಾ ದಾಸ್ ಅವರು
ಮತ್ತು ಈಗ ಪಾಯಲ್ ಅಂತ ಕನ್ಸಿಡರ್ ಮಾಡಿದ್ರೆ ಹೌ ರಿಲೇಟಬಲ್? ವೆರಿ ಮಚ್ ಐ ಮಸ್ಟ್ ಸೇ. ನಾನು ತುಂಬ ಟ್ರಾವೆಲ್ ಮಾಡ್ತೀನಿ ಈಗ ಅಂತಲ್ಲ. ನನಗೆ ಕೊರೋನಾ ಟೈಮಲ್ಲಿ ಒಂದು ಬಿಗ್ಗೆಸ್ಟ್ ಡಿಪ್ರೆಷನ್ ಏನಂದರೆ ನಾನು ಎಲ್ಲೋ ಹೊರಗಡೆ ಹೋಗೋಕ್ಕಾಗ್ತಲ್ವಲ್ಲ ಅಂತ. ಅಫ್ಕೋರ್ಸ್ ಎಲ್ರಿಗೂ ಅದೇನೆ. ಓ ನೋ 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 ನನಗೇನಂದ್ರೆ ಮನೆಯಿಂದ ಸುಮ್ಮನೆನಾದರೂ ಹೊರಗಡೆ ಹೋಗ್ಬೇಕು. ನಂಗೆ ಮನೇಲಿ ಇರೋಕ್ಕಾಗಲ್ಲ. 1 ದಿನ 2 ದಿನ ಇರ್ತೀನಿ, ದಟ್ಟು ಆ ರೆಸ್ಟ್ ಬೇಕು ಅನ್ನೋ ಥರ ಅಷ್ಟೇ. ಅದಾದ 3ನೇ ದಿನದಿಂದ ನಂಗೆ ಮನೇಲಿ ಇರೋಕ್ಕೆ ಆಗಲ್ಲ. ಸುಮ್ಮನೆ ಏನಾದರೂ ಒಂದು ರೌಂಡ್ ಸುತ್ಕೊಂಡು ಬರ್ತಾಯಿದ್ರೆ ತಲೆಯಲ್ಲಿ ಒಂದಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ಆ್ಯಂಡ್ ಆಲ್ಸೋ ಏನಾದರೂ ಒಂದು ಒಳ್ಳೆ ಥಾಟ್ಸ್ಗಳು ಬರ್ತಾ ಇರುತ್ತೆ. ಆ್ಯಂಡ್ ಲೈವ್ಲಿ ಆಗಿರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ನನಗದು. ಸೊ ಈ ಲಾಂಗ್ ಡ್ರೈವ್ಗೆ ಹೋಗೋದು ಆ್ಯಂಡ್ ಅಥವಾ ಅಂದರೆ ಏನು ಶೂಟಿಂಗ್ ಇಲ್ಲ ಅಂತ ಅಂದಾಗ ಹೊರಗಡೆ ಹೋಗೋದು, ಇದ್ರ ಜೊತೆಗೆ ನನಗೆ ಏನಾದರೂ ಹೊಸ ರೀತಿ ಏನಾದರೂ ಕಲಿಯೋದು, ಇದೆಲ್ಲ ಒಂದು ಇಷ್ಟ ಆಗುತ್ತೆ. ಆ್ಯಂಡ್ ನನ್ಗೆ ಫ್ರೀ ಆದಾಗೆಲ್ಲ ಮೈಸೂರಿಗೆ ಹೋಗ್ತೀನಿ ನಾನು. ಆಮೇಲೆ ಮ್ಯಾಂಗ್ಳೂರ್ಗೆ ಹೋಗ್ತೀವಿ. ಸೊ ಹೀಗೆ ಆಮೇಲೆ ಇದೆಲ್ಲ ಒಂದು ಸ್ವಲ್ಪ ನನಗೆ ಟ್ರಾವೆಲಿಂಗ್ ಅಭ್ಯಾಸ ಆಗಿಬಿಟ್ಟು ಏನಾಗ್ಬಿಟ್ಟಿತ್ತು, ಲೈಕ್ ಐ ಕ್ಯಾನ್ ಸಿಟ್ ಅನ್ನೋ ಥರ ಕರೋನಾ ಟೈಮಲ್ಲಿ ಆಗಿತ್ತು. ಬಟ್ ಒನ್ಸ್ ಕರೋನಾ ಎಲ್ಲ ಓಪನ್ ಆದಮೇಲೆ ಮುಂಚೆಯಿಂದ ಇದ್ದಿದ್ದಂಥ ಥಾಟ್ಸ್ ನನಗೆ ಪ್ರಪಂಚ ಸುತ್ತಬೇಕು, ಅದೇನೋ ಹೇಳ್ತಾರಲ್ಲ ಏನೋ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತ, ಆ ಥರ ಕಾನ್ಸೆಪ್ಟ್ ನಂದು. ಐ ಲೈಕ್ ಟು ರೀಡ್ ಆಲ್ಸೋ, ಬಟ್ ಅದನ್ನು ತುಂಬ ಮಾಡಲ್ಲ, ಬಟ್ ಓಡಾಡೋದು ಜಾಸ್ತಿ ಮಾಡ್ತೀನಿ. ಸೊ ಸಿನಿಮಾದಲ್ಲೂ ಕೂಡ ಅದೇ ರೀತಿ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥ ಕ್ಯಾರೆಕ್ಟರು. ಪ್ರಾಕ್ಟಿಕಲ್ ಆಗಿ ಈಗ ನೋಡಿದಷ್ಟು ಪ್ರಾಕ್ಟಿಕಲ್ ಆಗಿ ನಾವು ತಿಳ್ಕೊಳ್ಳೋವಂಥ ವಿಚಾರ ನಾವು ಬುಕ್ ಓದಿದ್ರೆ ತಿಳ್ಕೊಳ್ಳೋದು ತುಂಬ ಕಡಿಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಚಿಕ್ಕ ಚಿಕ್ಕ ಖುಷಿನೂ ಕೂಡ ಈ ಸಿನಿಮಾದಲ್ಲಿ ನೀವು ನೋಡ್ತಾ ಹೋಗ್ತೀರಾ, ಹೇಗೆ ಅದನ್ನು ಚೆರಿಷ್ ಮಾಡ್ತಾರೆ ಆ್ಯಂಡ್ ಯಾವ ರೀತಿ ಅದನ್ನು ಟ್ರಾವೆಲಿಂಗ್ ಮುಖಾಂತರ ನೀವು ಅಚೀವ್ ಮಾಡ್ಬೋದು ಅನ್ನೋದನ್ನ ಸಿನಿಮಾ ಮುಖಾಂತರ ನಾವು ತೋರಿಸಿದ್ದೀವಿ. ಸೊ ನನಗೂ ಅದು ಪರ್ಸನಲ್ ಇಷ್ಟ ಆಗಿರೋದ್ರಿಂದ ಅದು ತುಂಬಾ ರಿಲೇಟ್ ಆಗುತ್ತೆ. ಸೊ ಅದು ಫಸ್ಟು ಈಗ ಕತೆ ಕೇಳಬೇಕಾದ್ರೆ ಓಕೆ ಇದು ಟ್ರಾವೆಲ್ ಬೇಸ್ ಮೇಲೆ ತುಂಬ ಅಡ್ವೆಂಚರಸ್ ಆಗಿರುತ್ತೆ ಅಂತ ಕೇಳಿದ ತಕ್ಷಣ ಅಲ್ಲೇ ಸಿನಿಮಾ ಒಪ್ಕೊಂಡ್ಬಿಟ್ರೆ ಆ ಕತೆನೂ ಕೇಳಿದ್ರೆ ಆಮೇಲೆ ಬಿಕಾಸ್ ಟ್ರಾವೆಲಿಂಗ್ ಇಷ್ಟ ಆದ್ರು ನಿಮಗೆ? ಇಲ್ಲ ಫಸ್ಟ್ ಅವರು ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂತ ಹೇಳೋದಕ್ಕಿಂತ ಸಬ್ಜೆಕ್ಟ್ನ ಫಸ್ಟ್ ಹೇಳಿದ್ರು. ಅವ್ರು ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂದಿದ್ರೆ ಯೂಶ್ವಲಿ ತುಂಬ ಸಿನಿಮಾಗಳಲ್ಲಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಎಷ್ಟೊಂದು ಸಿನಿಮಾಗಳನ್ನ ಟ್ರಾವೆಲಿಂಗ್ ಅಂದರೆ ಸಾಂಗ್ಗೋಸ್ಕರ ಹೊರಗಡೆ ಹೋಗೋದು ಆ್ಯಂಡ್ ಕೆಲವೊಂದು ಸೀನ್ಸ್ಗಳಿಗೋಸ್ಕರನೂ ಹೊರಗಡೆ ಹೋಗೋದು, ಇದೆಲ್ಲ ನಡೀತಾ ಇರುತ್ತೆ. ಸೊ ನನ್ಗೆ ಗೊತ್ತಿರೋಂಗೆ ಎಲ್ಲೂ ಅವರು ಫಸ್ಟ್ ಇದು ಟ್ರಾವೆಲಿಂಗ್ ಸಬ್ಜೆಕ್ಟ್ ಅಂತ ಎಲ್ಲೂ ಫಸ್ಟ್ ಹೇಳಲಿಲ್ಲ. ಫಸ್ಟ್ ಸಬ್ಜೆಕ್ಟ್ ಹೇಳ್ತೀವಿ ಅನ್ನೋ ಥರನೇ ಬಂತು. ಸೊ ನನಗೂ ಅಷ್ಟೇ ಫಸ್ಟ್ ಸಬ್ಜೆಕ್ಟ್ ಕೇಳಬೇಕು, ಆಮೇಲೆ ನನ್ನ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಆಗುತ್ತೆ ನನಗೆ. ಸೊ ಫಸ್ಟ್ ನೋಡೋಣ, ನನ್ನ ಕ್ಯಾರೆಕ್ಟರ್ ಇಷ್ಟ ಆಯಿತು, ಸಿನಿಮಾದಲ್ಲಿ ನನ್ನ ರೋಲ್ ಯಾವ ಥರ ಇದೆ ಅದ್ರ ಮೇಲೆ ಏನೋ ಒಂದು ಸಿನಿಮಾಗೆ ನಾನು ಇರಬೇಕೋ ಬೇಡವೋ ಅನ್ನೋದು ಡಿಸೈಡ್ ಆಗುತ್ತೆ ಯಾವಾಗಲೂ. ಎಲ್ಲೂ ಕೂಡ ನಾವು ಮನೇಲಿ ಕುತ್ಕೊಂಡು ಮಾತಾಡೋ ಥರದ್ದಾಗಿರ್ಬೋದು, ಮರ ಸುತ್ತೋ ಕ್ಯಾರೆಕ್ಟರ್ ಅಲ್ಲ ಅದು, ದೇಶ ಸುತ್ತೋ ಕ್ಯಾರೆಕ್ಟರ್. ಸೊ ಐ ವಾಸ್ ಲೈಕ್ ಓಕೆ ದಿಸ್ ಇಸ್ ಮೈ ಥಿಂಗ್, ಲೈಕ್ ಐ ಲವ್ ಇಟ್. ಈಗ ಬರೀ ಟ್ರಾವೆಲ್ ಮಾಡಿದಾಗ ಒಂಥರ ಇರುತ್ತೆ, ಬರೀ ಶೂಟಿಂಗ್ ಮಾಡಿದಾಗ ಒಂಥರ ಇರುತ್ತೆ, ಎರಡು ಕಂಬೈಂಡ್ ಆದರೆ ಹೆಂಗಿರುತ್ತೆ. ಸೊ ಐ ವಾಸ್ ಸೋ ಎಕ್ಸೈಟೆಡ್ ಅಬೌಟ್ ದಿಸ್ ಮೂವಿ. ದುಡ್ಡು ಕೊಟ್ಬಿಟ್ಟು ಸುತ್ತಿ ಅಂತ ಹೇಳಿದ್ರೆ ಅಲ್ಲ, ಸೊ ನನ್ಗೆ ಹೆಂಗಿತ್ತು ಅಂದರೆ ಓಕೆ ಬಡ್ಜೆಟ್ ಹೌದು ಬೇಕು, ಓಕೆ ಆ ಎಕ್ಸ್ಪೆನ್ಸಸ್ ಅಲ್ಲೇ ಆದರೂ ಪರವಾಗಿಲ್ಲ ಈ ಸರಿ, ಬಟ್ ಹಿಂಗಿದ್ರು ಫ್ರೀ ಟ್ರಿಪ್ ಆಗುತ್ತಲ್ಲ ಬಿಡಪ್ಪ ಅಂತ ಹೇಳ್ಬಿಟ್ಟು ಆಯ್ತು ಬಂದು. ಬಟ್ ಮೋರ್ ಓವರ್ ಕತೆ ವಾಸ್ ಲೈಕ್ ತುಂಬಾ ಇಂಪ್ರೆಸಿಂಗ್ ಆಗಿತ್ತು. ಅಂಡ್ ಮ್ಯಾಮ್ ಫ್ರೇಮಲ್ಲಿ ನಿಮ್ಮ ಹಿಂದೆ ಒಂದು ಒಳ್ಳೆ ಕಾರ್ ಇದೆ, ಹಾಗೆ ಒಂದು ಒಳ್ಳೆ ಬೈಕ್ ಇದೆ. ಸೊ ಇದು ಸಿನಿಮಾದಲ್ಲಿ ಯೂಸ್ ಮಾಡಿರೋದು ಅಂತ ಕೇಳ್ಪಟ್ಟೆ. ಸಿನಿಮಾದಲ್ಲಿ 2 ಗಾಡಿಗಳು ನೋಡ್ಸಿದ್ದೀರಾ ನೀವು? ಎಸ್, ಇದನ್ನ ಆಲ್ಮೋಸ್ಟ್ ಈಗ ನಾನೇ ನೆಕ್ಸ್ಟ್ ಪರ್ಚೇಸ್ ಮಾಡಬೇಕು ಅಂತ ಅನ್ಸುತ್ತೆ. ಅಂದ್ರೆ ತುಂಬಾ ಕಡಿಮೆ ಕೊಡ್ತಾರೆ ನನಗಾದ್ರೆ. ಪ್ರಾಬ್ಲಿ ಸಿನಿಮಾ ಹಿಟ್ ಆದ್ರೆ ಫ್ರೀಯಾಗಿ ಕೊಟ್ರು ಆಬ್ವಿಯಸ್ಲಿ ಕೊಡ್ಬೇಕು, ಅಷ್ಟಾದ್ರೂ ಮಾಡ್ಬೇಕು. ಈ ಗಾಡಿಗೆ ಆಕ್ಚುಲಿ ಓನರ್ಗಿಂತ ಜಾಸ್ತಿ ಓಡಿಸಿರೋಳು ನಾನೇ 2 ಗಾಡಿನ. ಸೊ ಆಬ್ವಿಯಸ್ಲಿ ಕೊಡ್ಬೋದು. ನಮ್ಮ ಡೈರೆಕ್ಟರ್ ಹತ್ರ ಒಂದ್ಸರಿ ಮಾತಾಡ್ಬೇಕು ಇದ್ರ ಬಗ್ಗೆ. ಕಮಿಂಗ್ ಟು ಕಾರ್ ಮತ್ತು ಈ ಬೈಕ್ ಅಂತ ಬಂದರೆ, ಇಡೀ ಸಿನಿಮಾದಲ್ಲಿ ಮೇಜರ್ ರೋಲ್, ಲೈಕ್ ನನ್ನ ಪ್ರಕಾರ ನನ್ನ ಹೀರೋ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ. ಇನ್ನೂ 2 ಹೀರೋ ನನಗೆ, ಅವರು ಒಂದು ಕಾರು ಒಂದು ಇದು. ಸೊ ಅಷ್ಟು ಹತ್ತಿರ ಆಗಿರುವಂಥ ಕ್ಯಾರೆಕ್ಟರ್ಗಳು ನನಗೆ ಇದೆರಡು. ಆ್ಯಂಡ್ ಸಿನಿಮಾದಲ್ಲಿ ಇದಕ್ಕೂ ಒಂದು ಮೇಜರ್ ಒಂದು ಮೆಸೇಜ್ ಇದೆ ಆ್ಯಂಡ್ ಇದ್ರ ವಿಚಾರನ ಹಾಗಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಸೊ ಒಂದು ಕಾರ್ ಆಗಿರ್ಬೋದು, ಒಂದು ಬೈಕ್ ಆಗಿರ್ಬೋದು, ಒಬ್ಬ ಟ್ರಾವೆಲರ್ ಲೈಫಲ್ಲಿ ಯಾವ ಥರ ರೋಲ್ನ ಪ್ಲೇ ಮಾಡುತ್ತೆ ಅನ್ನೋದನ್ನು ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ. ಆ್ಯಂಡ್ ನಾನು ಈ ಸಿನಿಮಾದಲ್ಲಿ ಟ್ರಾವೆಲರ್ ಅಂತ ನಿಮಗೆ ಗೊತ್ತು ಆಲ್ರೆಡಿ. ಸೊ ಬೈಕರ್ ಕೂಡ ಹೌದು ನಾನು. ಆ್ಯಂಡ್ ಬೈಕ್ ಎಲ್ಲ ಓಡ್ಸಕ್ ಬರುತ್ತೆ ಅಂತ ಕೇಳ್ಬೇಡಿ, 100% ಬರುತ್ತೆ. ಹೆಂಗೆ ಇದಕ್ಕೋಸ್ಕರ ಕಲ್ತಿದ್ದ ಇಲ್ಲ ಮುಂಚೆನೆ ಬರ್ತಿತ್ತಾ ನಿಮ್ಗೆ? ಮುಂಚೆಯಿಂದ ಬರ್ತಾ ಇತ್ತು, ಬಟ್ ಫ್ರೀಕ್ವೆಂಟ್ ಆಗಿ ನಾನು ಅಂದ್ರೆ ಎವ್ರಿ ಡೇ ಓಡಿಸೋ ಅಂತ ಬೈಕರ್ ಅಲ್ಲ ನಾನು.
ಗೊತ್ತಿತ್ತು. ಸೊ ಈ ಸಿನಿಮಾಗೆ ಬಂದಾಗ ನಮ್ಮ ಡೈರೆಕ್ಟರ್ ನಂಬಿಕೆ ಇರಲಿಲ್ಲ ನಾನು ಗಾಡಿ ಓಡಿಸ್ತೀನ ಅಂತ. ಸೊ ಇಲ್ಲ ಬೈಕೆಲ್ಲ ಕಲಿಬೇಕು ಅಂತೆಲ್ಲ ಹೇಳಿದ್ರು. ಇಟ್ಸ್ ಲೈಕ್ ಬರುತ್ತೆ ಎನಿವೇಸ್, ಸ್ವಲ್ಪ ಟಚ್ ಬಿಟ್ಟು ಹೋಗಿರ್ತೀವಿ. ಅಂದರೆ ನಿಮ್ಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಬೈಕೆಲ್ಲ ಎತ್ಕೊಂಡು ಓಡಾಡೋದು ತುಂಬ ಕಡಿಮೆ. ಆ್ಯಂಡ್ ನಮ್ಮ ಲೈಫ್ ಸ್ಟೈಲ್ಗೆ ಸ್ವಲ್ಪ ಕಾರಲ್ಲೇ ಹೋಗ್ತೀವಿ, ಕಾರಲ್ಲೇ ಬರ್ತೀವಿ, ಈ ಥರ ಇರುತ್ತೆ. ತುಂಬ ಸರಿ ದಬಾಕೊಂಡು ಬಿದ್ದಿದ್ದೀನಿ. ಬಿಕಾಸ್ ಏನಾಗುತ್ತೆ, ಸ್ವಲ್ಪ ಒಂದು ಪಾಯಿಂಟಲ್ಲಿ ಟರ್ನ್ಸ್ ಎಲ್ಲ ಬಂದಾಗ ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ ಬುಲೆಟ್ ಗಾಡಿ. ಹೌದು. ಸೊ ನಮ್ಗೇನಂತ ಅಂದರೆ ಈ ಏನೋ ಬ್ರೇಕಿಂಗ್ ಇದೆಲ್ಲ ಹಿಡಿಬೋದು, ಬಟ್ ಅದೇನಾಗುತ್ತೆ ಸಡನ್ ಬ್ರೇಕ್ ಹಾಕಿದಾಗ ಒಂದೊಂದ್ಸರಿ ವೆಯ್ಟ್ ಜಾಸ್ತಿ ಆಗುತ್ತೆ ಒಂದೊಂದು ಕಡೆ. ಸೊ ಡಿಪೆಂಡ್ಸ್ ಆನ್ ಸಮ್ ಟೈಮ್ ಸಿಚುವೇಶನ್ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ 1-2 ಸರಿ ಬಿದ್ದಿರೋದು ಉಂಟು. ಯಾರೋ ಇಂಜುರಿ ಮಾಡ್ಕೊಂಡಿದ್ರಾ? 1-2 ಸರಿ ಆಗಿದೆ. ಒಂದ್ಸರಿ ಕೈಯೆಲ್ಲ ಐ ಥಿಂಕ್ ಯಾವುದೋ 1-2 ಶಾರ್ಟಲ್ಲಿ ಸಿನಿಮಾದಲ್ಲೂ ಕೂಡ ಇರಬೇಕು, ಕೈ ಒಂದು ಸ್ವಲ್ಪ ಬಿದ್ದಿದ್ದು. ಆ್ಯಂಡ್ ಆಮೇಲೆ ಏನು ಮಾಡ್ಬಿಟ್ಟೆ, ಟ್ರಿಕ್ ಕಲ್ತ್ಕೊಂಡ್ಬಿಟ್ಟೆ ನಾನು. ಗಾಡಿ ಬಿಡ್ಬೇಕಾದ್ರೆ ನಾನು ಬಿಟ್ಬಿಟ್ಟು ಇಳಿಬೇಕು. ಸುಮಾರು ಸರಿ ಗಾಡಿ ಅಂತೂ ಬೀಳ್ಸಿದ್ದೀರ ಹಾಗಾದ್ರೆ? 2-3 ಸರಿ ಬಿದ್ದಿದೆ. ಒಂದು ಯಾವುದೋ ಒಂದು ಸೀನಲ್ಲಿ ಬರುತ್ತೆ, ಅದು ಕೂಡ ಸಡನ್ ಏನೋ ಒಂದು ಇಮಿಡಿಯೇಟ್ ಟರ್ನ್ ತಗೊಂಡು ಅದೆಲ್ಲೋ ಹೋಗಿ ನಿಲ್ಲಿಸ್ಬೇಕು ಒಂದು ಲಾರಿ ಮುಂದೆ ಥರ ಏನೋ ಇದೆ. ಆ ಟೈಮಲ್ಲಿ ಸ್ವಲ್ಪ ಹೆಸಿಟೇಟ್ ಆಗುತ್ತೆ. ಬಿಕಾಸ್ ಆ ಗಾಡಿ ನಾವು ಏನು ಮಾಡ್ತೀವಿ, ಆ್ಯಕ್ಟ್ ಮಾಡ್ತಾ ಜೋಶಲ್ಲಿ ರಿಯಲಿಸ್ಟಿಕ್ ಆಗಿ ಹೋಗ್ಬಿಡ್ತೀವಿ. ಸೊ ಕೈಕಾಲು ನಾರ್ಮಲ್ ಆಗಿ ಈಗ ಪಂಚ್ ಮಾಡಬೇಕಾದ್ರೆ ಅಥವಾ ಈ ಫೈಟ್ ಮಾಡಬೇಕಾದ್ರೆ ನೀವು ನೋಡಿ ಎಲ್ಲೋ ಒಂದು ಕಡೆ ಸ್ವಲ್ಪ ಫೋರ್ಸ್ ಜಾಸ್ತಿ ಆಯಿತು ಅಂದ್ರೆ ಆಪೋಸಿಟ್ ಪರ್ಸನ್ಗೋ ಅಥವಾ ನಮಗೆ ಏನೋ ಒಂದು ಸ್ವಲ್ಪ ನಾವು ರೇಟ್ ಆಗುತ್ತೆ. ಹಾಗೆ ಗಾಡಿ ಲಾರಿ ಹತ್ರ ಏನೋ ಹೋಗಿ ಗುದ್ದಬೇಕಾದ್ರೆ ವಿ ನೆವರ್ ನೋ. ಒಂದು ಕಡೆ ಕಾನ್ಷಿಯಸ್ ಆಗಿರ್ತೀವಿ, ಒಂದೊಂದು ಕಡೆ ಏನೋ ಒಂದು ಸ್ವಲ್ಪ ಏನೋ ಮಿಸ್ ಆಗಿಬಿಟ್ರೆ ಅನ್ನೋ ಭಯದಲ್ಲೂ ಇರ್ತೀವಿ. ಸೊ ಆ ಪಾಯಿಂಟಲ್ಲಿ 1-2 ಸರಿ ಆಗಿದೆ. ಗಾಡಿನೂ ಬಿದ್ದಿದೆ 1-2 ಸರಿ. ಒಂದೊಂದ್ಸರಿ ಹೆಲಿಕ್ಯಾಮಲ್ಲಿ ಬರ್ತಾ ಇರ್ತಾರೆ, ಯಾರು ಜೊತೆಲಿ ಇರಲ್ಲ. ಸೊ ರೌಂಡ್ ತಗೋಬೇಕು ಅಂತ ಅಂದ್ರೆ ತುಂಬ ನ್ಯಾರೋ ರೋಡ್ ಇರುತ್ತೆ. ಆ ರೋಡಲ್ಲಿ ಯೂ ಟರ್ನ್ ತಗೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆ ಥರ. ಬಟ್ ಹೈವೇಸಲ್ಲೆಲ್ಲ ಏನೂ ಆಗಿಲ್ಲ. ಲೈಕ್ ಆರಾಮ್ಸೆ ಓಡಿಸ್ಕೊಂಡು ಹೋಗಿ, ಬಿಕಾಸ್ ಒಂದೇ ಸ್ಟ್ರೇಟಲ್ಲೆಲ್ಲ ಹೋಗ್ಬೇಕಾದ್ರೆ ಆರಾಮ್ ಅನ್ಸುತ್ತೆ. ವೆನ್ ಇಟ್ ಕಮ್ಸ್ ಟು ಸ್ವಲ್ಪ ಸ್ಟಂಟ್ ಅಂತೆಲ್ಲ ಬಂದಾಗ, ಹೆಲಿಕ್ಯಾಮ್ ಅಂತೆಲ್ಲ ಬಂದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಓಕೆ. ಸೊ ಸಿನಿಮಾ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಅಂತ ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಗಾಡಿನ ಈ ಸಿನಿಮಾಗೋಸ್ಕರ? ಇಲ್ಲ ಜಾಸ್ತಿನೇ. ಆ್ಯಕ್ಚುಲಿ ನಾನು ಐ ಥಿಂಕ್ ಯಾವುದೋ ಮೊನ್ನೆ ಯಾವುದೋ ಒಂದು ಇದರಲ್ಲಿ ಹೇಳ್ತಾ ಇದ್ದೆ ನಾನು, ನಮ್ಮ ಕಾರ್ ಹೈಯೆಸ್ಟ್ ಪೇಯ್ಡ್ ಆ್ಯಕ್ಟರ್ ಇದರಲ್ಲಿ. ನಮಗೆಲ್ಲ ಜಾಸ್ತಿ ದುಡ್ಡು ಕೊಟ್ಟಿರೋದು ಕಾರ್ಗೆ ಅಷ್ಟು ಪೆಟ್ರೋಲ್ ಕುಡ್ದಿದೆ ಅದು. ಹೌದು. ಬಿಕಾಸ್ ಅದಿಲ್ಲ ಅಂದ್ರೆ ನಾವಿಲ್ಲ, ನಾವು ಯಾರು ಗಾಡಿಯಲ್ಲಿ ಕೂರಂಗಿಲ್ಲ. ಸೊ ಎಲ್ಲೂ ಟ್ರಾವೆಲ್ ಮಾಡೋಕ್ಕೂ ಆಗಲ್ಲ. ಐ ಥಿಂಕ್ ಡಿಸರ್ವ್ ಇಟ್ ಆ್ಯಕ್ಚುಲಿ. ಅದಕ್ಕೆ ಹೇಳಿದ್ದು ಈ ಗಾಡಿ ನಾನೇ ತೊಗೊಂಡ್ಬಿಟ್ರೆ ನಂಗೆ ಕಡಿಮೆ ಕೊಡಲೇಬೇಕು ಅವರು. ಹೆಂಗನ್ಸಿತ್ತು ಅಂದರೆ ಜನರಲಿ ಇವಾಗ ಒಂದು 6 to 6 ಒಂದು ಸೀರಿಯಲ್ಗೋ ಇಲ್ಲ ಅಂದರೆ ಸಿನಿಮಾಗೋ ಶೂಟಿಂಗ್ ಹೋದಾಗ ಮುಗಿಸ್ಕೊಂಡು ಬರ್ಬೋದು. ಬಟ್ ದಿಸ್ ಇಸ್ ಕಂಪ್ಯಾರಿಟಿವ್ಲಿ ತುಂಬ ಸ್ಟ್ರೆಸ್ಫುಲ್ ಅಲ್ವಾ? ಅಂದರೆ ಡ್ರೈವು ಕೂಡ ಮಾಡಿ ಅಲ್ಲಿ ಆ್ಯಕ್ಟಿವ್ ಮಾಡಿದಾಗ ಹೌಸ್ ಯುವರ್ ಸ್ಕೆಡ್ಯೂಲ್ಸ್ ಆ್ಯಂಡ್ ಬಂದಾಗ ಫುಲ್ ಟೈರಿಂಗ್ ಆಗಿರ್ತಿದ್ರಾ? ಓಎಸ್ ನನಗೆ ಹೆಂಗಿತ್ತು ಅಂದರೆ, ಒಂದು ಔಟ್ಡೋರು, ಆಮೇಲೆ ತುಂಬ ಒಂದೊಂದ್ಸರಿ ಬಿಸಿಲು, ಜಾಸ್ತಿ ಬಿಸಿಲು, ಓಕೆನಾ. ಇನ್ನೊಂದು ಕೂತ್ಕೊಂಡೇ ಇರಬೇಕು. ನನಗೆ ಎಷ್ಟೋ ದಿನಗಳಗಟ್ಟಲೆ ನನಗೆ ಬ್ಯಾಕೆಲ್ಲ ಫುಲ್ ಪೇಯ್ನ್ ಬಂದ್ಬಿಟ್ಟಿತ್ತು. ಅಂದರೆ ನೀವು ನೋಡಿರ್ತೀರ ಬಿಗ್ ಬಾಸಲ್ಲಿ ಆಗಿರ್ಬೋದು ಅಥವಾ ನಾರ್ಮಲ್ಲು ಕೂಡ ನನಗೆ ಜನ ಹೇಳೋದು ಲೈಕ್ ಸ್ಟ್ರೇಟಾಗಿ ಕೂತ್ಕೋತೀನಿ, ಸ್ಟಿಫ್ ಆಗಿರ್ತೀನಿ ಅಂತ ಹೇಳ್ತಾರೆ. ಸೊ ಬೇಸಿಕಲಿ ಈ ಕಾರಲ್ಲಿ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಐ ಕ್ಯಾನ್ ಬಿ ವೆರಿ ಕಂಫರ್ಟಬಲಿ ಸಿಟ್ಟಿಂಗ್. ಅಂದರೆ ಈ ನನ್ನ ಪಾಶ್ಚರ್ಗೆ ಕರೆಕ್ಟ್ ಆಗೋ ಥರ ಕೂತ್ಕೊಂಡು ಡ್ರೈವ್ ಮಾಡೋ ಥರ ಆಗ್ತಾ ಇರಲಿಲ್ಲ ಇಲ್ಲಿ. ಸೊ ಕ್ಯಾಮ್ರಾಗೆ ಯಾವ ಆ್ಯಂಗಲ್ ಬೇಕು, ಆಮೇಲೆ ನನ್ನ ಪಕ್ಕದಲ್ಲಿರೋ ಆರ್ಟಿಸ್ಟು ಆ ಲೆಂತು ಮತ್ತು ಇದು ಫ್ರೇಮಿಂಗ್ ನೀಟಾಗಿ ಆಗಬೇಕು ಅಂತ ನೀಟಾಗಿ ಒಂದು ಪೊಸಿಷನಿಂಗ್ ಕೊಡ್ತಿದ್ದು, ಹಿಂಗೆ ಕುತ್ಕೊಂಡಿರ್ಬೇಕು ಅಂದ್ಕೊಳ್ಳಿ, ಹಿಂಗೆ ಓಡಿಸ್ತಾ ಇರಬೇಕಿತ್ತು. ಆ್ಯಂಡ್ ಓವರ್ ಆಲ್ ಬೆಳಗ್ಗೆಯಿಂದ ಸಂಜೆ ತನಕ ಆಲ್ಮೋಸ್ಟ್ ಇದೇ ರೀತಿ ಇರುತ್ತೆ. ಆ್ಯಂಡ್ 99% ನಾವು ಬರೀ ಕಾರಲ್ಲೇ ಇರ್ತೀವಿ. ಆಮೇಲೆ ಒಂದು ವಾರಗಟ್ಟಲೆ ಹೋಗ್ತೀವಿ, 15 ದಿನಗಟ್ಟಲೆ ಎಲ್ಲ ಒಂದೊಂದು, ಅಂದರೆ ಒಂದು ಸರಿ ಟ್ರಾವೆಲ್ ಮಾಡಿದ್ರೆ ಅಷ್ಟು ದಿನ ಹೊರಗಡೆನೇ ಇರ್ತೀವಿ. ಸೊ ಎವ್ರಿ ಡೇ ಅದೇ ಪೊಸಿಷನಿಗೆ ಬಂದು ನನ್ನ ಬ್ಯಾಕ್ ಎಲ್ಲ ಫುಲ್ ಪೇಯ್ನ್ ಆಗಿಬಿಟ್ಟಿತ್ತು. ಮನೆಗೆ ಹೋದರೆ ಪೂರ ನಾನು ಹಿಂಗೆಲ್ಲ ಕುತ್ಕೊಳ್ಳೋಕ್ಕೆಲ್ಲ ಏನೋ ಆಗಿಬಿಟ್ಟಿತ್ತು ನನಗೆ ಎಷ್ಟೋ ದಿನ. ಅದರಿಂದ ರಿಕವರ್ ಆಗೋದಕ್ಕೆ ಫಿಸಿಯೋ ಎಲ್ಲ ಮಾಡಿಸಿ, ಆಮೇಲೆ ಏನು ಮಾಡಿದ್ರು ಅಷ್ಟು ಒಂದಷ್ಟು ದಿನ ತಗೊಳ್ತದು. ಇಟ್ ವಾಸ್ ನಾಟ್ ಲೈಕ್ ಸಡನ್ಲಿ ನನಗದು ರಿಕವರ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಸೊ ತುಂಬ ದಿನಗಳಗಟ್ಟಲೆ ಈವನ್ ಬ್ಯಾಕ್ ಎಲ್ಲ ಬರ್ನಿಂಗ್ ಸೆನ್ಸೇಷನ್ ಎಲ್ಲ ಬಂದಿತ್ತು. ಆಮೇಲೆ ತುಂಬ ಸ್ವೆಟ್ ಆಗುತ್ತೆ ಗಾಡಿಯಲ್ಲಿ ಕುತ್ಕೊಂಡಾಗ, ನಿಮ್ಗೆ ಗೊತ್ತಿರುತ್ತೆ ದಟ್ ಏನೋ ಆ ಸೀಟ್ ಎಲ್ಲ ತುಂಬ ಹೀಟ್ ಇರೋದ್ರಿಂದ. ಆಮೇಲೆ ನಂಗೆ ಜಾಕೆಟ್ ಅದರಲ್ಲಿ ಅದೆಲ್ಲ ಹಾಕೊಂಡು ಕುತ್ಕೊಳ್ಳೋದು, ಇಟ್ ವಾಸ್ ಲೈಕ್ ಇವತ್ತು ನೆನೆಸ್ಕೊಂಡ್ರೆ ಇಟ್ಸ್ ಸಮಥಿಂಗ್ ಬಿಗ್. ಆವತ್ತಿನ ದಿನ ಮಾಡೋ ಜೋಶಲ್ಲಿ ಏನೋ ಓಕೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿಸ್ಕೊ ಬಂದಾಗ ಎಲ್ಲದಕ್ಕೊಂದು ಈಗೇಂದ್ರೆ ಗಾಡಿನ ಸರ್ವಿಸ್ ಮಾಡಿಸ್ದಂಗೆ ನಾವು ಒಂದು ರೌಂಡ್ ಸರ್ವಿಸ್ ಮಾಡಿಬಿಟ್ಟು ಬರ್ತಾ ಇದ್ವಿ. ಸೊ ಸುಮಾರು ಸಲ ಸರ್ವಿಸ್ ಆಗಿದೆ. ಆಗ್ಲೇ ಬೇಕಾಗಿತ್ತು. ಫಸ್ಟೇ ಒಂದು ರೌಂಡ್ ಸರ್ವಿಸ್ ಮಾಡಿಸಿದ್ರು, ವರ್ಕೌಟ್ ಅದು ಇದು ಅಂತ.
ಆ ನಂತರ ಹೋಗಿ ಬಂದು ಈ ಶೂಟಿಂಗ್ ಒಂದು 10 ಡೇಸ್ 15 ಡೇಸ್ ಆಯಿತು ಅಂದರೆ ಮತ್ತೆ ಹೋಗೋದು ಆ ಥರ ಸರ್ವಿಸ್ ಮಾಡಿಸೋದು. ಅಂದರೆ ಮಸಾಜ್ ಮಾಡಿಸ್ಕೊಳ್ಳೋದು, ವರ್ಕೌಟ್ ಮಾಡೋದು, ಬಾಡಿ ಸ್ಟ್ರೆಚ್ ಮಾಡ್ಕೊಳ್ಳೋದು. ಫುಡ್ ಅಷ್ಟೇ, ಫುಡ್ ತಿಂದು 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 ಅಟ್ಲೀಸ್ಟ್ ಮೂವ್ಮೆಂಟ್ ಬೇಕು ತಾನೇ ಓಡಾಡೋದಕ್ಕೆ. ಕುತ್ಕೊಳ್ಳೋದು, ತಿನ್ನೋದು, ಅಲ್ಲೇ ಕುತ್ಕೊಳ್ಳೋದು, ಅದು ಲಿಮಿಟೆಡ್ ಫುಡ್ಗಳು. ಸೊ ಇದೆಲ್ಲ ಒಂದು ಸ್ವಲ್ಪ ಇಟ್ ವಾಸ್ ಬಿಟ್ ಡಿಫಿಕಲ್ಟ್. ಆ್ಯಂಡ್ ಟ್ರಾವೆಲರ್ ರೋಲ್ ಮಾಡಬೇಕಾದ್ರೆ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಕೂಡ ಸ್ವಲ್ಪ ಮಾಡ್ಕೊಂಡಿದ್ರಿ ಅಂತ ಕಾಣುತ್ತಲ್ವಾ? ಬಿಕಾಸ್ ಏನಕ್ಕೆ ಅಂದರೆ ನಾವು ರಿಯಲ್ ಲೈಫಲ್ಲಿ ಬೇರೆ ಥರ ಇರ್ತೀವಿ, ಟ್ರಾವೆಲರ್ಸ್ ಅಥವಾ ಟ್ರೆಕ್ ಮಾಡೋರು ಇವ್ರುಗಳ ಬಾಡಿ ಸ್ಟೈಲೇ ಬೇರೆ ಥರ ಇರುತ್ತೆ. ಸೊ ಬೇಸಿಕಲಿ ಏನಾಗುತ್ತೆ, ಟ್ರಾವೆಲರ್ ಮತ್ತು ಈ ಟ್ರೆಕ್ಕಿಂಗ್ ಮಾಡೋರಿಗೆಲ್ಲ ಬಾಡಿ ಶೇಪ್ ಹಾಗೆ ಬಂದಿರುತ್ತೆ. ಬಿಕಾಸ್ ಫ್ರೀಕ್ವೆಂಟಾಗಿ ಅವ್ರು ಮಾಡೋದ್ರಿಂದ ಅವ್ರ ಬಾಡಿ ಶೇಪ್ ಹಂಗೆ ಆಗುತ್ತೆ ಆಮೇಲೆ. ಸೊ ಮಾಡ್ಕೊಂಡು ಹೋಗೋದಲ್ಲ. ಸೊ ನಾವು ಈ ಸಿನಿಮಾ ಮಾಡಬೇಕಾಯ್ತು ಬಿಕಾಸ್ ನಾನು ಸಿನಿಮಾ ಪ್ರೊಫೆಷನಲ್ಲಿ ಇರೋದ್ರಿಂದ ತುಂಬ ಜಾಸ್ತಿ ಟ್ರೆಕ್ಕಿಂಗ್ ಕಡಿಮೆ ನಾನು ಮಾಡೋದು. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲಾನು ಮಿಕ್ಸ್ಚರ್ ಆಫ್ ಇದು ಎಲಿಮೆಂಟ್ ಇರೋದ್ರಿಂದ, ಟ್ರೆಕ್ಕಿಂಗು, ಟ್ರಾವೆಲಿಂಗು, ಬೈಕರು ಎಲ್ಲ ಇರೋದ್ರಿಂದ, ಸೊ ಅದಕ್ಕೊಂದು ಬಾಡಿ ಲ್ಯಾಂಗ್ವೇಜು ಮತ್ತು ಒಂದು ಬಾಡಿ ಶೇಪ್ ಇದ್ದರೆ ಎಲ್ಲದಕ್ಕೂ ಸೂಟ್ ಆಗುತ್ತೆ, ಈಸಿ ಆಗುತ್ತೆ ಅಂತ ಒಂದಿತ್ತು. ಆ್ಯಂಡ್ ಆ ಟೈಮಲ್ಲಿ ಸ್ವಲ್ಪ ನಾನು ಕೂಡ ಚಬ್ಬಿ ಆಗಿದ್ದೆ. ಸೊ ನಾನು ನಮ್ಮ ಡೈರೆಕ್ಟರ್ ಮತ್ತು ನಮ್ಮ ಟೀಮ್ನ ಮೀಟ್ ಮಾಡುವಾಗ ಸ್ವಲ್ಪ ಚಬ್ಬಿಯಾಗಿದ್ದೆ. ಹಾಗಾಗಿ ಸೊ ದೇ ಆಸ್ಕ್ ಮೀ ಲೈಕ್ ನಮ್ಗೆ ಈ ಥರ ಲುಕ್ ಬೇಕು, ಈ ಥರ ಗೆಟಪ್ ಬೇಕು ಅಂತ. ಸೊ ಅದಕ್ಕೊಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಾಯ್ತು. ಲೈಕ್ ಆಸ್ ಎವ್ರಿಬಡಿ ನೋ, ಲೈಕ್ ಹೇರ್ ಆಗಿರ್ಬೋದು, ಈವನ್ ಬಾಡಿ ಟೋನ್ ಅಪ್ ಆಗೋದಾಗಿರ್ಬೋದು, ಇದೆಲ್ಲನೂ ನಾವು ಸ್ವಲ್ಪ ವರ್ಕೌಟ್ ಮಾಡಬೇಕಾಯ್ತು. ಆ್ಯಂಡ್ ವೆರಿ ಲಿಮಿಟೆಡ್ ಟೈಮ್, ವೆರಿ ಶಾರ್ಟ್ ಟೈಮ್. ಓಕೆ. ಆ್ಯಂಡ್ ಹೌ ಇಂಪಾರ್ಟೆಂಟ್ ವಾಸ್ ಬಿಗ್ ಬಾಸ್ ಟು ಯು? ಅಂದರೆ ಬಿಕಾಸ್ ಅಲ್ಲಿ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋಯಿಂಗು ನಿಮಗೆ ಕ್ರಿಯೇಟ್ ಆಯಿತು. ಆ್ಯಂಡ್ ಅದ್ರ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಹೇಳಿದೆ ಫಾರ್ ಅನ್ ಆ್ಯಕ್ಟರ್ ಏನಂತ ಅನಿಸುತ್ತೆ ನಿಮಗೆ? ನೋ, ಐ ಥಿಂಕ್ ಮೋರ್ ಆಫ್ ಅಡ್ವಾಂಟೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಚಿಕ್ಕದ್ರಿಂದ ಎಲ್ಲ ಒಂದಷ್ಟನ್ನು ಕಲ್ತ್ಕೊಂಡು ಬಂದಿರ್ತೀವಿ, ಬಟ್ ಎಷ್ಟೊಂದು ಕಡೆ ಮರ್ತು ಹೋಗಿರ್ತೀವಿ ದೊಡ್ಡವರಾಗ್ತಾ. ಐ ಥಿಂಕ್ ದ ಬಿಗ್ ಬಾಸ್ ವಾಸ್ ಸಮಥಿಂಗ್ ಲೈಕ್ ಮತ್ತೆ ನಮ್ಮನ್ನ ರೀಕಾಲ್ ಮಾಡ್ದಂಗೆ ಅನ್ಸು, ಒಂಥರ ರಿಮೈಂಡ್ ಮಾಡ್ತು ನಮ್ಮನ್ನು, ನಮ್ಮ ತನನ, ಅಥವಾ ನಾವು ಕೆಲವು ಸಿಚುವೇಶನ್ಸ್ನಲ್ಲಿ ಪ್ಲೇಸ್ ಆದರೆ ಹೆಂಗೆಲ್ಲ ನಾವು ಅದನ್ನು ಫೇಸ್ ಮಾಡ್ತಾ ಹೋಗ್ಬೋದು. ಆ್ಯಂಡ್ ಆಲ್ಸೋ ಲೈಕ್ ಲೈಫ್ ಈಸ್ ಸಮಥಿಂಗ್ ಜರ್ನಿ ಅಂತ ನಾನು ಇದು ಮಾಡ್ತೀನಿ. ಆ ಜರ್ನಿಯಲ್ಲಿ ತುಂಬ ಕಲ್ಲು ಮುಳ್ಳು, ಈ ಒಂದಷ್ಟು ಅಡೆತಡೆಗಳಂತ ಬರ್ತಾ ಇರುತ್ತೆ. ಸೊ ಅದೇ ರೀತಿ ಬಿಗ್ ಬಾಸ್ ಒಂದು ಜರ್ನಿಯಲ್ಲಿ ತುಂಬ ಟಾಸ್ಕ್ಗಳು ಬರ್ತಾ ಇತ್ತು. ಸೊ ಟಾಸ್ಕ್ಗಳ ಮಧ್ಯೆ ಈವನ್ ಜನರ ಮಧ್ಯೆ ಬದುಕೋದು, ಇಟ್ ವಾಸ್ ಸಮಥಿಂಗ್ ಚಾಲೆಂಜಿಂಗ್. ಡಿಫ್ರೆಂಟ್ ಪರ್ಸ್ನಾಲಿಟೀಸ್, ಡಿಫ್ರೆಂಟ್ ಒಪಿನಿಯನ್ಸ್ ಆ್ಯಂಡ್ ಡಿಫ್ರೆಂಟ್ ಟಾಸ್ಕ್, ಡಿಫ್ರೆಂಟ್ ಪ್ರಾಬ್ಲಮ್ಸ್ ಆ್ಯಸ್ ವೆಲ್. ಸೊ ಇದೆಲ್ಲದ್ರ ಮಧ್ಯೆ ನಾವು ಹೆಂಗೆ ಹೊರಗಡೆ ಬರ್ತೀವಿ, ಲೈಕ್ ಒಂದು ರೂಪ ತೊಗೊಂಡು ಬರ್ತೀವಿ ಅಂತೀವಿ ಗೊತ್ತಾ, ಆ ಥರ. ಸೊ ಒಂದಷ್ಟು ನನಗೆ ಪರ್ಸ್ನಲಿ ಹೇಳಬೇಕು ಅಂದರೆ ಒಂದಷ್ಟು ಕಲ್ತಿದ್ದನ್ನು ಮತ್ತೆ ರೀಕಾಲ್ ಮಾಡ್ದಂಗೆ ಅನ್ನಿಸ್ತು. ಸೊ ಇಟ್ ವಾಸ್ ಲೈಕ್ ಬೆಸ್ಟ್ ಜರ್ನಿ ಎವರ್ ಫಾರ್ ಮೀ, ಬೋತ್ ದ ಸೀಸನ್ ಐ ಮಸ್ಟ್ ಸೇ. ನಾನು ಯಾವಾಗಲೂ ಹೇಳ್ತೀನಿ, ನಾಗಿನಿ ವಾಸ್ ಸಮಥಿಂಗ್ ಲೈಕ್ ನನಗೆ ಆ್ಯಕ್ಟರ್ ಆಗಿ ಒಂದು ಲೈಫ್ ಕೊಟ್ಟಂತಹ ಜರ್ನಿ. ಬಿಗ್ ಬಾಸ್ ಬಂದು ದೀಪಿಕಾ ದಾಸ್ ಅಂದರೆ ಇನ್ ರಿಯಲ್ ಕ್ಯಾರೆಕ್ಟರ್ ಯಾರು ಅಂತ ತೋರಿಸ್ಕೊಟ್ಟಂತಹ ಒಂದು ಜರ್ನಿ. ಸೊ ಇಟ್ ಇಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈ ಲೈಫ್ ಜರ್ನಿ. ಓಕೆ. ಆ್ಯಂಡ್ ಬೀಯಿಂಗ್ ಆನ್ ಆ್ಯಕ್ಟ್ರೆಸ್ ಇನ್ KFI, ಸ್ಯಾಂಡಲ್ವುಡಲ್ಲಿ ಆ್ಯಕ್ಟ್ರೆಸ್ ಆಗಿ ನಾನು ಈ ರೋಲ್ಸ್ನ ಪ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತಹ ಸ್ಟೋರಿಗಳು ನಿಮ್ಗೆ ಅಪ್ರೋಚ್ ಆಗುತ್ತಾ? ಅಥವಾ ಯು ಸ್ಟಿಲ್ ವೆಯ್ಟಿಂಗ್, ಓಕೆ ನನಗೆ ಇದರದೆಲ್ಲ ಮಾಡಬೇಕು ಅನ್ನೋ ಇನ್ನೂ ಆಸೆಗಳಿದೆ, ಬಟ್ ಸಮ್ವೇರ್ ಈಗ ಅಫ್ಕೋರ್ಸ್ ಈಗ ಈ ಸಿನಿಮಾದಲ್ಲಿ ನೋಡಿದ್ರೆ ಓಕೆ ಯು ಹ್ಯಾವ್ ಎ ಸ್ಟ್ರಾಂಗ್ ಆ್ಯಂಡ್ ಪೊಟೆನ್ಷಿಯಲ್ ರೋಲ್ ಇದೆ ಇದರಲ್ಲಿ. ಬಿಕಾಸ್ ಇದರಲ್ಲಿ ನೀವೇ ಟ್ರಾವೆಲರ್ ಆ್ಯಂಡ್ ನಿಮ್ಮ ಕತೆ ನೀವು ನರೇಟ್ ಮಾಡ್ತಿದ್ದೀರಾ. ಬಟ್ ಮೋಸ್ಟ್ ಆಫ್ ದ ಫಿಲಮ್ಸಲ್ಲಿ ಆ ಒಂದು ಆಪರ್ಚುನಿಟಿ ಸಿಗುತ್ತಾ? ಐ ಸೇ ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಬೇಸರನೂ ಇದೆ. ತುಂಬ ಕತೆಗಳು ಆ ಥರ ಬರ್ತಾನೂ ಇಲ್ಲ ಆ್ಯಂಡ್ ಅಪ್ರೋಚು ಕೂಡ ಮಾಡಿಲ್ಲ. ನನಗೆ ಅಂತಲ್ಲ, ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಅಂಥ ಕತೆಗಳು ಯಾವುದು ಬೇರೆಯವ್ರು ಮಾಡಿರೋದು ನೋಡಿಲ್ಲ. ಸೊ ಈ ಥರ ಕ್ಯಾರೆಕ್ಟರ್ ಮಾಡಬೇಕು ಅಂತ ಅಂದರೆ ಎಲ್ಲೋ ಒಂದು ಕಡೆ ಹಳೆ ಸಿನಿಮಾಗಳು ಒಂದಷ್ಟು ಇನ್ಸ್ಪಿರೇಷನ್ ಆಗುತ್ತೆ ಹೊರತು ಈಗಿನ ಜನರೇಷನ್ಗೆ ಐ ಥಿಂಕ್ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ಗಳಾಗಿರ್ಬೋದು, ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ಅಪ್ರೋಚ್ ನನಗೆ ಅಂತಲ್ಲ, ಯಾರಿಗೆ ಅಪ್ರೋಚ್ ಮಾಡಿದ್ರು ಅದಕ್ಕೊಂದು ವೆಯ್ಟೇಜ್ ಇರುತ್ತೆ. ಸೊ ಐ ಫೀಲ್ ನನಗೆ ತುಂಬ ರಿಯಾಲಿಟಿಗೆ ಹತ್ತಿರವಾಗಿರುವಂತಹ ಸಿನಿಮಾಗಳು ಜಾಸ್ತಿ ಇಷ್ಟ ಆಗತ್ತೆ. ಸೊ ಒಂದು ಲೆಕ್ಕದಲ್ಲಿ ಬರೀ ಅಡ್ವೆಂಚರ್ ಅಂತಲೇ ಅಲ್ಲ, ಇಟ್ಸ್ ಒನ್ ಆಫ್ ದಿ ಜಾನರ್ ಫಾರ್ ಮೀ, ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಬಿಟ್ಟರೆ ನೆಕ್ಸ್ಟ್ ಒಂದು ಡ್ಯಾನ್ಸರ್ ಆಗಿ ಕೂಡ ಒಂದು ಸಿನಿಮಾದಲ್ಲಿ ಕತೆ ಡಿಮ್ಯಾಂಡ್ ಮಾಡ್ತಿದೆ ಅಂದರೆ ಅದಕ್ಕೆ ಬೇಕಾದಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋದಕ್ಕೆ ನಮಗೂ ಕೂಡ ಆ್ಯಸ್ ಅನ್ ಆ್ಯಕ್ಟರ್ ಪ್ರೂವ್ ಮಾಡ್ಕೊಳ್ಳೋಕೆ ನಮಗೂ ಕೂಡ ಒಂದು ಖುಷಿ ಆಗುತ್ತೆ.
ಆ್ಯಂಡ್ ನಾಟ್ ಓನ್ಲಿ ದಿಸ್, ಈಗ ಎಷ್ಟೊಂದು ಸಿನಿಮಾಗಳು ನಮ್ಮ ಇದು ಅಂತಲ್ಲ, ಬೇರೆ ಲ್ಯಾಂಗ್ವೇಜ್ ಅಂತಲ್ಲ, ಎಲ್ಲದ್ರಲ್ಲೂ ಹೊಸ ಹೊಸ ಕಥೆಗಳನ್ನ ತರ್ತಾ ಇದ್ದಾರೆ. ಆ ಥರ ಎಲ್ಲೋ ಒಂದು ಕಡೆ ನಿಜ ಜೀವನಕ್ಕೆ ಹತ್ರ ಆಗುವಂಥ ಕ್ಯಾರೆಕ್ಟರ್ಸು ಆ ಥರದ್ದೆಲ್ಲ ಬಂದರೆ ನಮಗೂ ಕೂಡ ಒಂದು ಸ್ವಲ್ಪ ಏನು ಹೇಳ್ತಾರೆ, ನಮಗೂ ಆಪರ್ಚುನಿಟಿ ಸಿಗುತ್ತೆ, ನಾವು ಕೂಡ ಪರ್ಫಾರ್ಮ್ ಮಾಡಿ ವಿ ಆರ್ ನಾಟ್ ಕಡಿಮೆ ಇಲ್ಲ ಯಾರಿಗೂ ಅನ್ನೋದನ್ನ ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಟೇಜ್ ಸಿಕ್ಕಂಗೆ ಆಗತ್ತೆ. ಸೊ ಆ್ಯಕ್ಟರ್ಸ್ ಅಲ್ಲದೆ ಒಬ್ಬ ಆಡಿಯನ್ ಆಗಿ 3 ರೀಸನ್ಸ್ ಟು ವಾಚ್ ಪಾರು ಪಾರ್ವತಿ ಅಂದರೆ ಏನು? ಆಡಿಯನ್ಸ್ ಆಗಿ ಅಂದರೆ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಮೂವಿ, ಸೊ 100% ನಿಮಗೆಲ್ಲೂ ಕೂಡ ಬೋರ್ ಅಂತೆಲ್ಲ ಅನ್ಸಲ್ಲ. ಆ್ಯಂಡ್ ಇನ್ನೊಂದು ಟ್ರಾವೆಲರ್ಸ್ಗೆ ಒಂದಷ್ಟು ಡೆಫಿನೆಟ್ಲಿ ಇದರಿಂದ ಮೆಸೇಜ್ಗಳಂತೂ ಇದ್ದೇ ಇದೆ. ಏನೇನು ಯಾವ ರೀತಿ ಲೈಫ್ ಸ್ಟೈಲ್ನ ಎಂಜಾಯ್ ಮಾಡ್ಬೋದು, ಅಥವಾ ಯಾವ ರೀತಿ ಅವರ ಲೈಫ್ ಈ ಸಿನಿಮಾ ನೋಡಿದ ಮೇಲೆ ಒಂದಷ್ಟು ವಿಷಯಗಳಂತೂ ತಿಳ್ಕೊಳ್ತಾರೆ. ಇಟ್ಸ್ ವೆರಿ ಅಂದರೆ ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ಸಬ್ಜೆಕ್ಟು. ಸೊ ಅದೊಂದು. ಮೂರನೇದಾಗಿ ಇಫ್ ಐ ಹ್ಯಾವ್ ಟು ಟೆಲ್, ಸಿನಿಮಾನ ಹೊರತುಪಡಿಸಿ ಒಂದು ರಿಯಲ್ ಲೈಫಲ್ಲಿ ನೀವೇನಾದರೂ ಒಂದು ಇನಿಷಿಯೇಟಿವ್ ತಗೊಂಡು ಸಿನಿಮಾನ ಹೊರತುಪಡಿಸಿ ನೀವು ಅಂದರೆ ಇನ್ ರಿಯಲ್ ಲೈಫ್ ನೀವೇನಾದರೂ ಒಂದು ಸ್ಟಾರ್ಟಪ್ ಮಾಡ್ತೀರಾ, ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡಬೇಕು ಅಂತಂದರೆ ಈ ಸಿನಿಮಾದಿಂದ ನಿಮಗೆ ಒಂದಷ್ಟು ವಿಚಾರಗಳು ಸಿಗುತ್ತೆ. ಸೊ ಐ ಥಿಂಕ್ ದಟ್ ವಿಲ್ ಹೆಲ್ಪ್, ಲೈಫ್ಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಫೈನಲಿ ಲಾಸ್ಟ್ ಕ್ವಶನ್, ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಇಲ್ಲಿ ನಾನು ಇಂಟರ್ವ್ಯೂ ಮಾಡೋ ಅಥವಾ ಮಾತಾಡಿಸುವಂತಹ ಪ್ರತಿಯೊಬ್ಬರು ಸೆಲೆಬ್ರಿಟಿಗೂ ನಿಮ್ಮ ಜೀವನದ ಖಡಕ್ ಮೂಮೆಂಟ್ ಏನು ಅಂತ ಕೇಳ್ತೀನಿ. ಖಡಕ್ ಮೂಮೆಂಟ್ ಅಂದರೆ ಏನು ಅಂದರೆ ಪ್ರಾಬಬ್ಲಿ ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಅಯ್ಯೋ ಇದಾಗ್ತಾನೆ ಇಲ್ಲ ಬಿಟ್ಬಿಡೋಣ ಅಂತ ಅನ್ಸ್ಬಿಟ್ಟಿರುತ್ತೆ. ವಿ ಟ್ರೈ ಟು ಗಿವ್ ಇಟ್ ಅಪ್. ಇಲ್ಲಪ್ಪ ನಾನು ಮಾಡೇ ಮಾಡ್ತೀನಿ ಅಂತ ನಿಂತ್ಕೊಂಡು ಆಮೇಲೆ ಮಾಡಿರ್ತೀವಿ. ಇದನ್ನೇನು ಕೇಳ್ತೀನಿ ಅಂದರೆ, ಪ್ರಾಬ್ಲಿ ಸುಮಾರು ಜನ ಈ ಸೆಲೆಬ್ರಿಟೀಸ್ಗಳನ್ನ ಫಾಲೋ ಮಾಡ್ತಾ ಇರ್ತಾರೆ, ಅವ್ರ ಲೈಫಲ್ಲಿ ಏನೋ ನಡೀತಿರಲ್ಲ, ಬಟ್ ಅವರಿಗೆ ಎಲ್ಲೋ ಒಂದು ಹೋಪ್ ಕೊಡುವಂತಹ ಒಂದು ಸೆಗ್ಮೆಂಟ್ ಇದು. ವಾಟ್ ಈಸ್ ದಟ್ ಖಡಕ್ ಮೂಮೆಂಟ್? ದೀಪಿಕಾ ದಾಸ್ ಅವರ ಖಡಕ್ ಮೂಮೆಂಟ್ ಇನ್ನೊಂದು ಜೀವನದ? ಐ ಥಿಂಕ್ ಬಿಗ್ ಬಾಸ್ ನೀವು ಸೆಕೆಂಡ್ ಸೀಸನ್ ನೋಡಿರ್ತೀರಾ, ಮಧ್ಯದಲ್ಲಿ ನಾನು ಹೊರಗಡೆ ಬರೋ ಇದಿರುತ್ತೆ. ಸೊ ಆ ಟೈಮಲ್ಲಿ ಗಿವ್ ಅಪ್ ಅಂತ ಬಂದರೂ ಕೂಡ ಮತ್ತೆ ವೆನ್ ಐ ಗಾಟ್ ದಟ್ ಇನ್ನೊಂದು ಆಪರ್ಚುನಿಟಿ ಬಂತು ಅಂದ ತಕ್ಷಣ ಅಲ್ಲಿ ನನಗೆ ಐ ಶುಡ್ ನೆವರ್ ಗಿವ್ ಅಪ್ ಅನ್ನೋ ಒಂದು ಆ್ಯಟಿಟ್ಯೂಡ್ ಬಂದಿದ್ದು. ಸೊ ತುಂಬ ರೀಸನ್ಸ್ಗಳಿರ್ಬೋದು ಅದಕ್ಕೆ, ದಟ್ ನಾನು ಸ್ಟೇಜ್ ಮೇಲೆ ಶೇರ್ ಮಾಡ್ಕೊಂಡಿರೋದುಂಟು. ಆದರೆ ಆ ಮೊಮೆಂಟಲ್ಲಿ ಅನಿಸಿದ್ದು ಅಷ್ಟೇ, ದಿಸ್ ಇಸ್ ಒನ್ ಆಪರ್ಚುನಿಟಿ ಲೈಫಲ್ಲಿ ಸಿಗೋದು. ಸೊ ನನಗೆ ಮೂರು ಸರಿ ಸಿಗ್ತಾ ಇದೆ ಅಂದರೆ ಐ ಥಿಂಕ್ ಐ ಹ್ಯಾವ್ ಸಮಥಿಂಗ್, ಏನೋ ಡೆಸ್ಟಿನಿ ಬೇರೆನೇ ಇದೆ. ಸೊ ಐ ಶುಡ್ ನೆವರ್ ಗಿವ್ ಅಪ್. ಇದನ್ನು ನಾನು ಕರೆಕ್ಟಾಗಿ ಮಾಡ್ಕೋಬೇಕು. ಅಲ್ಲಿಂದ ಇಟ್ಸ್ ಓಕೆ, ಏನು ಲೂಸ್ ಮಾಡ್ಕೋತೀನಿ, ಏನು ಗಳಿಸ್ತೀನಿ ಅನ್ನೋದೆಲ್ಲ ಮ್ಯಾಟ್ರು. ಸೊ ದಿಸ್ ಇಸ್ ಮೈ ಮೂಮೆಂಟ್. ಈ ಟೈಮ್ನ ಐ ಶುಡ್ ಪ್ರಾಪರ್ಲಿ ಯುಟಿಲೈಸ್. ಆ್ಯಂಡ್ ಯಾರು ಏನೇ ಮಾತಾಡಿರಲಿ ಅದಕ್ಕೆ ಐ ಶುಡ್ ಬ್ರೇಕ್ ದ ಬ್ಯಾರಿಕೇಡ್ ಅನ್ನೋ ಥರ ಆ ಮೊಮೆಂಟಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಅಂತ ಅನಿಸಿದ್ದು. ಸೊ ಐ ಮಸ್ಟ್ ಸೇ ಆ ಮೊಮೆಂಟಲ್ಲಿ ತುಂಬ ರಿಯಲಿಸ್ಟಿಕ್ ಆಗಿ ಫುಲ್ ವಿತ್ ಆಲ್ ದ ಚಾಲೆಂಜಸ್ ಒಂಥರ ಫೈರ್ ಬ್ರ್ಯಾಂಡ್ ಇದು ಬಂದಂಗೆ ಆಗಿತ್ತು ನನ್ನ ತಲೆಯಲ್ಲಿ. ಐ ಮಸ್ಟ್ ಸೇ ಅದೊಂದು ವಿಚಾರ. ಯಾ ಮ್ಯಾಮ್, ಆ್ಯಂಡ್ ವೆರಿ ಆಲ್ ದ ಬೆಸ್ಟ್. ಹ್ಯಾಶ್ಟ್ಯಾಗ್ ಪಾರು ಪಾರ್ವತಿ ಆದಷ್ಟು ಶೀಘ್ರದಲ್ಲಿ ರಿಲೀಸ್ ಆಗ್ತದೆ. ಆ್ಯಂಡ್ ನಿಮ್ಗೆ ಇದರಿಂದ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇದೇ ಥರ ಒಳ್ಳೊಳ್ಳೆ ಸಿನಿಮಾಗಳನ್ನ KFIL ಮಾಡ್ತಾ ಇರಿ. ಆ್ಯಂಡ್ KFIನ ಇನ್ನೂ ಉತ್ತಮಕ್ಕೆ ತೊಗೊಂಡೋಗ್ತಾ ಇರಿ. ಕೀಪ್ ಅಸ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್ ಆ್ಯಕ್ಚುಲಿ. ಥ್ಯಾಂಕ್ ಗಾಡ್ ಎಲ್ಲೂ ಕೂಡ ತುಂಬ ಕಾಲ ಇಲ್ದಿಲ್ಲ ನಂದು. ಐ ಮೀನ್ 50 ಕ್ವೆಶನ್ ವಾಸ್ ರಿಯಲಿ ಫನ್. Thank you for being the sport. Thank you. Very all the best, ma'am.